ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ, ಬಹಳ ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಹೇಳ್ತೇನೆ ನಾನು. ಆದರೆ ಇಷ್ಟೆಲ್ಲ ಉತ್ತರ ಕೊಟ್ಟ ನಂತರ ನೇಕಾರ ಸ್ಥಿತಿ ಅಧೋಗತಿಗೆ ಯಾಕೆ ಹೋಗ್ಯದ ಅದ್ರ ಬಗ್ಗೆ ಚಿಂತನೆ ಮಾಡಿರಲಿಲ್ಲ. ಅವರ ಉತ್ಪಾದನೆ ಮಾಡಿದ ಸೀರೆಗೆ ಯಾವುದೇ ಬೇಡಿಕೆ ಇಲ್ಲ ಮಾನ್ಯ ಅಧ್ಯಕ್ಷರೇ. ಎಲ್ಲಾ ಗೋಡಾವನ್ನ ಮೂಲೆಯೊಳಗೆ ಸೇರ್ಲಾಗ್ತಾವ. ಇವತ್ತಿನ ತಕ ಅಲ್ಲಿ ಮಾಲೀಕರಂತೆ ಮಗ್ಗಗಳನ್ನು ತರ್ತಾರ. ಮಾಲೀಕ್ ಬಾಡಿಗೆ ಮ್ಯಾಲ ಅದು ನೇಯ್ತಾರ. ನೇಯ್ದಕ್ಕೆ ತಿರುಗಿ ತಗೊಳಂಗಿಲ್ಲ. ವಾರಕ್ಕಿಟ್ಟ ನಮ್ಮಲ್ಲಿ ಬಿಸ್ನೆಸ್ ಶಿಲ್ಪ ವ್ಯಾಪಾರ ಇಲ್ಲ. ಪೂರ್ತಿ ಹೇಳ್ತಾನೆ, ಕ್ಲಾರಿಫಿಕೇಶನ್ ಕೇಳ್ತಾನೆ. ಅದನ್ನೇ ಹೇಳ್ತಾನ್ರಿ. ಅವ್ರಿಗೆ ವ್ಯಾಪಾರ ಇಲ್ಲ, ನಮಗಿಟ್ಟ ವಾರಕ್ಕಿಟ್ಟ ಸೀರಿನೇ ಇದೆ ಅಂತ ಹೇಳ್ತಾರ. ಸಿದ್ದೂರ ಒಂದ್ ನಿಮಿಷ. ಈಗ ಅಧ್ಯಕ್ಷರೇ, ಸವಿಸ್ತಾರವಾಗಿ ನೇಕಾರಿಗೆ ಏನು ಯೋಜನೆಗಳಿದಾವೆ ಸಂಪೂರ್ಣ ವಿವರ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರ ಕಾಳಜಿ ವಿಶೇಷವಾಗಿ ತೇರದಾಳ್ ಜನರಿಗೆ ಕೆಲಸ ಸಿಗ್ಬೇಕನ್ನತಕ್ಕಂತ ಉದ್ದೇಶ. ನಿನ್ನಿಲ್ಲ ಮೊನ್ನೆನೂ ಇದೇ ಪ್ರಶ್ನೆ ತಾವು ಕೇಳಿದಿರಿ. KHDC ಕೇಳಿರಿ, ಹೌದಿಲ್ಲ? ಈಗ ಪವರ್ ಲೂಮ್ದು ಅದನ್ನು ತೆರೆದಾಳದೆ, ಇದನ್ನು ತೆರೆದಾಳ. ಹೌದೌದು, ಡೆಫಿನೆಟ್ ಅವ್ರದ್ದೇನ್ ಸಲಹೆ ಇದೆ ಸರ್, ಗೌರ್ಮೆಂಟ್ ಗ್ಯಾರಂಟಿ ಘೋಷಣೆ ಮಾಡ್ಬೇಕಂತ ಹೇಳ್ತಾರ ಅವ್ರು. 2 ಸೇರಿ ಸರ್ಕಾರಿ ನೌಕರರು ತಗೋಬೇಕು, ಜೊತೆಗೆ ಇನ್ನೊಂದು BPL ಕಾರ್ಡ್ದವ್ರಿಗೆ ಕೊಡಬೇಕು. ಇದು ಗೋರ್ಮೆಂಟ್ ಗ್ಯಾರಂಟಿ ಘೋಷಣೆ ಮಾಡ್ಬೇಕಂತ. ಗೋರ್ಮೆಂಟ್ ಗ್ಯಾರಂಟಿ ಘೋಷಣೆ ಮಾಡ್ಬೇಕಾದ್ರೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಮಾಡ್ಬೇಕಾಗ್ತದ. ಆ ಸಂದರ್ಭದೊಳಗೆ ತಮ್ಮ ಸಲಹೆ ಖಂಡಿತ ನಾನು ತಗೋತೀನಿ. ನಿಮ್ದು ಪ್ರಕಾರ ಅವ್ರ ಮುಂದಿಟ್ಟು ಪರಿಶೀಲನೆ ಮಾಡ್ತೀವಿ ಸರ್. ಹಾಗಲ್ರಿ ಅಧ್ಯಕ್ಷರ, ನಾನು ನೀವು ನನಗೆ ಮಾತಾಡಕ್ಕೆ ಬಿಡಿ, ಹಿಂದ್ಗಡೆ ಉತ್ತರ ಕೊಡ್ರಿ ನೀವು. ಅಲ್ಲ ಸರ್, ಅವ್ರಿಗೆ ಉತ್ತರ ಕರೆಕ್ಟ್ ಮಾತಾಡಲೇಬೇಕಲ್ಲ, ಕೆಲಸ ಆಗ್ಬೇಕಾ? ಗೋರ್ಮೆಂಟ್ ಗ್ಯಾರಂಟಿ ಸರ್ಕಾರದ ಪ್ರಣಾಳಿಕೆ ಒಳಗೆ ಬರ್ತದೆ. ನನ್ನ ವೈಯಕ್ತಿಕ ಒಬ್ಬರಿಗೆ ಅಧಿಕಾರ ಬರುವುದಿಲ್ಲ. ಸಚಿವರೇ, ಹಿಂದಕ್ಕ ಜನತಾ ಧೋತಿ ಜನತಾ ಸೀರೆ ಕೊಡ್ತಿದ್ರ, ಅದು ಗೋರ್ಮೆಂಟ್ ಗ್ಯಾರಂಟಿ ಅಂತ ಹೇಳ್ತಿದ್ರೆ. ಈಗ 5 ಗ್ಯಾರಂಟಿ ಇದೊಂದು ಗ್ಯಾರಂಟಿ ಸೇರಿಸ್ಕೊಳ್ರಿ. ಸರ್ಕಾರಿ 2 ವರ್ಷಕ್ಕೆ 2 ಸೀರೆ ತಗೊಂಡ್ರ ನೇಕಾರಿ ಉದ್ಯೋಗ ಸಿಗ್ತತಿ. ನಿಮಗ ಸಲಹೆ ಕೊಟ್ಟೆ ನಾನು. ಈ ಗ್ಯಾರಂಟಿ ಅಂದ್ರೆ ಪ್ರಣಾಳಿಕೆ ಬಂದ್ ಬಳಕ ಗ್ಯಾರಂಟಿ ಸೇರಿಸುವ ಅಂದಿಲ್ಲ ನಾನು. ಈಗಿಂದ ಚಾಲೂ ಮಾಡ್ರಿ ನೇಕಾರ ನೆರವಿಗೆ ಬರಾಕ. ಉದ್ಯೋಗ ಎಲ್ಲ ಬಂದಾಗ ಬೇರೆ ಉದ್ಯೋಗ ಬರಂಗಿಲ್ಲ ಅವ್ರಿಗೆ. ಇದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಸವಿಸ್ತಾರವಾಗಿ ಕೊಟ್ಟಾರ. ಸಿದ್ದು ಸೌದಿ ಅವರೇ, ಸಮಸ್ಯೆ ಏನಾದ್ರು ಕೇಳ್ಕೊಳ್ಳಿ ಉಂಟು. ಅಲ್ಲಲ್ಲ, ಈಗ ವಿಷಯ ಕೇಳಿ. ಈಗ ನಮ್ಮಲ್ಲಿ 2 ಆಪ್ಷನ್ ಇದೆ. ಒಂದು, ಅಲ್ಲಿರುವ ನೇಕಾರರ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಅವರಿಗೆ ಪ್ರಯೋಜನ ಆಗುವ ಒಂದು ವಿಚಾರ ಸಂಬಂಧ ಚರ್ಚೆ ಆಗಬೇಕು. 2ನೇದು, ನಾನು ಚರ್ಚೆ ಮಾತಾಡೋ ವಿಚಾರಕ್ಕೆ ಮಾತಾಡಬೇಕು, ರಿಸಲ್ಟ್ ಏನದು ಗೊತ್ತಾಗುದಿಲ್ಲ. ನೀವೀಗ ಒಂದು ಕೇಳಿದಂತ ವಿಚಾರ ಏನಿದೆ ಅಂತ ಹೇಳಿದ್ರೆ, ಇನ್ನೊಂದು ಯೋಜನೆ ನೀವು ಘೋಷಣೆ ಮಾಡಿ ಅಂತ ಹೇಳಿ. ಈಗ ಮಂತ್ರಿಗೆ ಘೋಷಣೆ ಮಾಡ್ಲಿಕ್ಕೆ ಆಗ್ತದಾ ಹೇಳಿ? ನೀವು ಮಂತ್ರಿ ಅಂತ ಕೂಡ್ರಲಿ. ಹೇಳಿದ್ರಲ್ಲ ಅವರು, ಮುಖ್ಯಮಂತ್ರಿ ಚರ್ಚೆ ಮಾಡಿದಂತ ಹೇಳಿದ್ರಲ್ಲ ಅವರು. ಖಂಡಿತ ಚರ್ಚೆ ಮಾಡ್ತಾರೆ. ರಾಜ್ಯಕ್ಕೆ ಬರ್ತದ ಪ್ರಶ್ನೆ, ಕೇವಲ ತೇರದಾಳಕ್ಕೆ ಬರೋದಿಲ್ಲ. ದಯಮಾಡಿ ತಾವು ಕೆಲವೊಂದು ತೇರದಾಳ ರಾಜ್ಯದ ನೇಕಾರ ಮಾತಾಡ್ತೇನೆ. ಆಯ್ತು, ತೇರದಾಳ ತಗೊಂಡೇನಿ, ರಾಜ್ಯದ ನೇಕಾರ ಎಲ್ಲ. ಈಗ ನೀವು ಮ್ಯಾಲ್ ಬರ್ದಿರೋದು ತೇರದಾಳು ಫಸ್ಟ್. ಹೌದ್ರಿ, ನನ್ ತೇರದಾಳ ಸಮಸ್ಯೆ ನೇಕಾರ ಸಾಂದ್ರತೆ ಹೆಚ್ಚದ. ಇದು ಒಂದು ಪ್ರಣಾಳಿಕೆಯಲ್ಲಿ ಬರಬೇಕಾದಂತ ವಿಷಯ. ದಯಮಾಡಿ ನಿಮ್ಮನ್ನೇ ನೀವು ಅಪಾರ್ಥ